ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಕ್ರಾಂತಿಯೋಗಿ ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ದಯವೇ ಧರ್ಮದ ಮೂಲ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ಇಂತಹ ಅನೇಕ ಮಾನವ ಲೋಕಕ್ಕೆ ಒಂದು ಕಲ್ಯಾಣವನ್ನು ಬಯಸುವ ಅನುಭವ ಮಂಟಪ ಸ್ಥಾಪಕರು ಆಗಿರ್ತಕ್ಕಂತಹ 12ನೇ ಶತಮಾನದ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರನ್ನು ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ. ಅದೇ ರೀತಿ ಭಾರತ ದೇಶ ಅನೇಕ ಪರಕೀಯರಿಂದ ಗುಲಾಮಗಿರಿಯಲ್ಲಿ ಸಿಲುಕಿಕೊಂಡು ಇಲ್ಲಿ ಶೋಷಣೆಗೆ ಒಳಗಾಗಿ ಕಷ್ಟಪಡ್ತಕ್ಕಂಥ ಅಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶದ ಅನೇಕ ಜನರು ಸ್ವತಂತ್ರ ದೇಶಕ್ಕಾಗಿ ಹೋರಾಟ ಮಾಡಿ ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂತಹ ನಮ್ಮ ಅನೇಕರು, ಅದರಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿರವರನ್ನು ಭಾರತ ಸಂವಿಧಾನ, ನಮ್ಮ ದೇಶ ಸ್ವತಂತ್ರವಾದ ನಂತರ ಭಾರತ ದೇಶ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರನ್ನು, ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು, ದೇಶದ ಎಲ್ಲ ಜನರ ಒಳಿತಿಗಾಗಿ ಸಮಾಜದಲ್ಲಿ ಒಳ್ಳೆಯ ಸೇವೆ ಮಾಡಿರ್ತಕ್ಕಂತಹ ಮಹಾಪುರುಷರೆಲ್ಲರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ. ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ. ನಮ್ಮ ದೇಶದಲ್ಲಿ ಮುಗ್ಧ ಜನರಿಗೆ ಈ ದೇವರ ಕಲ್ಪನೆಯ ಮುಖಾಂತರ ಎಷ್ಟನ್ನ ಪರಿಸರ ಹಾಳು ಮಾಡುವುದರ ಜೊತೆಗೆ ಜನರಿಗೆ ಶೋಷಣೆ ಮಾಡ್ತಕ್ಕಂಥದ್ದನ್ನು ನಾವು ಅನುಭವ ಮಂಟಪದ ವಚನಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ. ಹಾಳು ಮೊರಡಿಗಳಲ್ಲಿ, ಊರ ದಾರಿಗಳಲ್ಲಿ, ಕೆರೆ, ಬಾವಿ, ಹೂ, ಗಿಡ, ಮರಗಳಲ್ಲಿ, ಗ್ರಾಮ ಮಧ್ಯದಲ್ಲಿ, ಚೌಪತ ಪಟ್ಟಣ ಪ್ರವೇಶದಲ್ಲಿ, ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ ಕರೆ, ಎಮ್ಮೆ, ಹಸುಗೂಸು, ಬಸುರಿ, ಬಾಣಂತಿ, ಕುಮಾರಿ, ಕೊಡಗು ಶಂಭುವರ, ಹಿಡಿದುಂಬ, ತಿರಿದುಂಬ, ಮಾರಯ್ಯ, ಬೀರಯ್ಯ, ಕೇಚರ ಗಾವಿಲ, ಅಂತರ ಬೆಂತರ, ಕಾಳಯ್ಯ, ಧೂಳಯ್ಯ, ಮಾಳಯ್ಯ, ಈ ಕೇತಯ್ಯಗಳೆಂಬ ಈ 100 ಮಡಿಕೆಗೆ, ಈ ಕೇತಯ್ಯಗಳೆಂಬ 100 ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ, ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವಂಗೆ. ಇದು ಬ್ರಹ್ಮಾಂಡದ ಲಾಂಛನ. ಒಬ್ಬ ದೇವಂಗೆ ಶರಣೆಂಬುವುದು ಒಂದೇ ದಡಿ ಸಾಲದೆ, ಒಂದೇ ದಡಿ ಸಾಲದೆ. ಬಸವಣ್ಣನವರು ಅಂದು 12ನೇ ಶತಮಾನದಲ್ಲಿ 892 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಈ ವಚನ ಏನು ಹೇಳಿಕೊಡುತ್ತೆ ಅಂದರೆ, ಎಲ್ಲಿ ನೋಡಿದರಲ್ಲಿ ದೇವರು, ಕಾಲಿಡಲಿಕ್ಕೆ ಜಾಗವಿಲ್ಲ ಎಂದು ಹೇಳಿದ್ದಾರೆ. ಹೊಸ ಮನೆ ಕಟ್ಟಿದರೂ ದೇವರ ಮನೆ ಅಂತ ಹೇಳಿಬಿಡೋದು, ಮನೆ ಬಾಗಿಲು ಮುಂದೆ ಬೇರೆ, ಗ್ರಾಮ ಮಧ್ಯದಲ್ಲಿ, ಎಲ್ಲಿ ನೋಡಿದರಲ್ಲಿ ದೇವರು ದೇವರು ದೇವರು. ಅಬ್ಬಬ್ಬಬ್ಬ, ಇವೆಲ್ಲ ನಾನು ಕೂಡ ಈ ವಚನ ಗೊತ್ತಿದ್ದಿಲ್ಲ ನನಗೆ ಮೊದಲ. ಈ ವಚನ ಅರ್ಥ ಮಾಡಿಕೊಂಡಿದ್ದ ಬಳಿಕ ಇಷ್ಟೆಲ್ಲ ಇದ್ದರೂ ಕೂಡ ಆ ದೇವರು ಯಾರು, ಅವರು ಈ ಜನಕ್ಕೆ ಏನು ಇತಿಹಾಸ ಕೊಟ್ಟಿದ್ದಾರೆ, ಎಷ್ಟು ಜನ ಬದಲಾವಣೆ ಆಗಿದ್ದಾರೆ, ಎಷ್ಟು ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿದೆ, ಎಷ್ಟು ಅಪರಾಧಗಳ ಸಂಖ್ಯೆ ಕಡಿಮೆ ಆಗಿದೆ ಹೇಳಿ. ಈಗ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಅವು ರಾಷ್ಟ್ರೀಯ ಮೀಡಿಯಾಗಳು ಯಾರು ಹೇಳ್ತಾ ಇಲ್ಲ, ಧರ್ಮಸ್ಥಳ, ಧರ್ಮಸ್ಥಳ ಅಲ್ಲಿ ಹೋದರೆ ನಿಮ್ಮದು ಮನೋಕಾಮನೆಗಳು ಎಲ್ಲ ಪೂರಿ ಆಗ್ತವೆ. ಅಲ್ಲಿ ಸಾವಿರಾರು ಯುವಕರು, ಹುಡುಗಿಯರು
ಏನೋ ಒಂದು ಮುಗ್ಧ ಜನರು ಏನು ಅಂತಹ ಸ್ಥಳಗಳಲ್ಲಿ ಹೋಗಿದ ಬಳಿಕ ಏನೆಲ್ಲ ಆಗಿ ಸಾವಿಗೀಡಾಗಿದ್ದಾರೆ ಅಂಥೇಳಿ ವಿಡಿಯೋಗಳು ಬರ್ತಾಯಿದೆ. ಆದರೆ ದೇವರು ಸ್ಥಳ ಏನು ಮಾಡಿದ್ದಾರೆ ನನಗನ್ಸಿದ ಪ್ರಕಾರ ಈ ಭಾರತ ದೇಶದಲ್ಲಿ ಎಲ್ಲೆಲ್ಲ ನದಿಗಳು, ಎಲ್ಲೆಲ್ಲ ಒಳ್ಳೆ ಗುಡ್ಡಗಾಡುಗಳು ಅವೆಲ್ಲವೂ ಕೂಡ ಕೆಲವು ವರ್ಗದವರು ಅದನ್ನು ಕಬ್ಜಾ ಮಾಡಿ ಜನರ ಒಂದು ನೆಮ್ಮದಿಗಾಗಿ ಒಂದು ಕಾಡು ಪ್ರದೇಶ, ಒಂದು ನದಿಗಳು ಇಂಥವೆಲ್ಲ ನೋಡುವ ಆಶೆ ಇರುತ್ತಲ್ಲ ಎಲ್ಲರಿಗೂ, ಅಂತಹ ಸ್ಥಳದಲ್ಲಿ ಇಲ್ಲೇ ದೇವರು ಬಂದಿದ್ದಾರೆ, ಇಲ್ಲೇ ದೇವರು ಒಂದು ವಾಸ ಆಗಿದ್ದಾನೆ, ಈ ದೇವರು ನೀವು ಬೇಡಿದ ವರ ಕೊಡುತ್ತದೆ, ಹೀಗೆಲ್ಲ ವರ್ಣನೆ ಮಾಡಿ ಜನರ ತಲೆಯಲ್ಲಿ ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ವಿಚಾರಗಳು ಹಾಕಿರೋದ್ರಿಂದ ಇವತ್ತಲ್ಲಿ ಸಾವಿರಾರು ಜನಗಳು ಸತ್ತಿದ್ದಾರೆ ಅಂತೇಳಿ ವಿಡಿಯೋಗಳು ಬರ್ತಾಯಿವೆ. ಈ ದೇವರ ಕಲ್ಪನೆ ಇಷ್ಟೆಲ್ಲ ಸತ್ಯವೊಂದೊಳಗೆ ಇದ್ದಿದ್ದೇ ಆದರೆ ಜೀವಗಳು ಯಾಕೆ ಹೋಗಬೇಕು? ಒಬ್ಬರಿಗೊಬ್ಬರು ಮೋಸ ಯಾಕೆ ಮಾಡ್ತಾ ಇದ್ದಾರೆ? ಹುಡುಗ ಹುಡುಗಿಗೆ ಮೋಸ ಮಾಡ್ತಾ ಇದ್ದಾನೆ, ಹುಡುಗಿ ಹುಡುಗಿಗೆ ಮೋಸ ಮಾಡ್ತಾಯಿವೆ. ಇವೆಲ್ಲ ಶಿಕ್ಷಣದಲ್ಲಿ ಪೂರ ಎಲ್ಲ ಮನುವಾದಿಗಳ ಶಿಕ್ಷಣ ಆಗಿಬಿಟ್ಟಿದೆ ಇದು. ಆದ್ದರಿಂದ ನಾನು ಈ ವಚನಗಳ ಓದಿದ ಬಳಿಕ ಒಂದು ಕಳಕಳಿ ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರನ್ನು ಘೋಷಣೆ ಮಾಡಿರ್ತಕ್ಕಂಥ ಇವತ್ತಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಮತ್ತು ಅವರ ಮಂತ್ರಿ ಮಂಡಲದವರಲ್ಲಿ ನಾನು ಒಂದು ಕಳಕಳಿ ವಿನಂತಿ ಮಾಡಿಕೊಳ್ತೇನೆ. ಈ ಎಲ್ಲ ಅಪರಾಧಗಳು ಕಡಿಮೆ ಮಾಡಲು ತಾವು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಹಾಕಲಿಕ್ಕೆ ಹೇಳಿದಿರಿ, ನಿಮಗೆ ಧನ್ಯವಾದಗಳು. ಮತ್ತು ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷ ಅವರ ತತ್ವ ಚಿಂತನೆಗಳು ನಡೀಬೇಕು ಅಂತ ಹೇಳಿದಿರಿ. ಇಂಥ ಒಳ್ಳೆಯ ಕಾರ್ಯದಿಂದ ಜನಗಳು ಸ್ವತಂತ್ರ ವಿಚಾರದಿಂದ ಬದುಕಲು ಬರುತ್ತದೆ. ಇಂತಹ ಕಾರ್ಯಕ್ಕೆ ತಾವು ಮುಂದಾಗಿದ್ದೀರಿ. ನಿಮಗೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಭಾರತ ದೇಶದ ಎಲ್ಲ ವರ್ಗದವರ ಪರವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಈ ಬಸವಣ್ಣನವರು ಸ್ಥಾಪಿಸಿದ ಜಗತ್ತಿನ ಮೊಟ್ಟ ಮೊದಲನೇ ಸಂವಿಧಾನವೆಂದು ಕರೆಯುತ್ತಾರೆ. ಭಾರತದ ಪಾರ್ಲಿಮೆಂಟ್, ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್, ಅನುಭವ ಮಂಟಪ. ಈ ಅನುಭವ ಮಂಟಪದ ಒಂದು ವಿಶೇಷತೆ ಬಹಳಷ್ಟು ಬದಲಾವಣೆ ತರ್ತಕ್ಕಂಥದ್ದಿದೆ. ಆದ್ದರಿಂದ ಶಿಕ್ಷಣದಲ್ಲಿ ಇದೊಂದು ವಿಷಯ, ಇದೊಂದು ಸಬ್ಜೆಕ್ಟನ್ನಾಗಿ ಮಾಡಿದರೆ ಬಹಳ ಒಂದು ಒಳ್ಳೆಯ ಪುಣ್ಯದ ಕಾರ್ಯವಾಗುತ್ತದೆ ಎಂದು ಹೇಳುವುದರ ಮೂಲಕ ಈ ಸುಳ್ಳು ಗೊಳ್ಳು ಪೊಳ್ಳು ಮೂಢರೂಢಿಗಳು, ಅಂಧಾರೂಢಿಗಳು, ಜನರಿಗೆ ಅಜ್ಞಾನದಲ್ಲಿಟ್ಟು ತುಳಿತಕ್ಕಂಥ ರೂಢಿಗಳು ಕಡಿಮೆ ಆಗುತ್ತವೆ. ಈ ನೂರಾರು ಸಾವಿರಾರು ದೇವರುಗಳನ್ನು ಹೇಳಿ ಆ ಮುಗ್ಧ ಜನರಿಗೆ ಮೋಸ ಮಾಡ್ತಕ್ಕಂಥ ಜನ ಈ ದೇಶದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಆದ್ದರಿಂದ ಶಿಕ್ಷಣದಲ್ಲಿ ಇದು ಬರಲೇಬೇಕು. ಬಸವ ಕಲ್ಯಾಣದ ನೂತನ ಅನುಭವ ಮಂಟಪ ಮುಂದಿನ ವರ್ಷ 2026ರಲ್ಲಿ ಉದ್ಘಾಟನೆ ಆಗುತ್ತದೆ. ಆನಂತರ ಜನರು ಧರ್ಮಸ್ಥಳ ಎಂದರೆ ಜಗತ್ತಿಗೆ ಧರ್ಮಸ್ಥಳ ಯಾವುದಾದ್ರೂ ಒಂದು ಸತ್ಯ ನಿತ್ಯ ನೂತನವಾಗಿ ಜನರು ಪರಿವರ್ತನೆ ಆಗ್ತಕ್ಕಂಥ ಯಾವುದಾದ್ರೂ ವಚನಗಳಿದ್ದರೆ ನಮ್ಮ ಶರಣರು ಬರೆದ ವಚನಗಳು ಬಸವ ಕಲ್ಯಾಣದ ಅನುಭವ ಮಂಟಪ ನಿಜವಾಗಿರ್ತಕ್ಕಂತಹ ಧರ್ಮಸ್ಥಳವಾಗಲಿ ಎಂದು ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ದೇಹದಲ್ಲಿರ್ತಕ್ಕಂಥ ಜಗದೀಶನನ್ನು ಬಿಟ್ಟು ದೇವರು ಇಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಇಡೀ ಜಗತ್ತವೇ ಒಂದು ದೇವಾಲಯ. ನಾವೆಲ್ಲರೂ ಜಗತ್ತಿನ ಜನರೆಲ್ಲರೂ ಒಂದೇ ದೇವಾಲಯದಲ್ಲಿದ್ದೇವೆ. ಆ ಹಳ್ಳ ಕೊಳ್ಳ ನದಿಗಳು ಅವೆಲ್ಲ ಸ್ವಚ್ಛವಾಗಿಟ್ಕೊಳ್ಬೇಕು ಅಷ್ಟೇ ಹೊರತಾಗಿ ಅಲ್ಲೆಲ್ಲ ಸರ್ಕಾರದ ಒಂದು ಪ್ರಾಪರ್ಟಿ ಕಬ್ಜಾ ಮಾಡಿ ಅಲ್ಲೇ ದೇವರಿದ್ದಾನೆ ಅಂಥೇಳಿ ಏನು ಮೋಸ ಮಾಡ್ತಾ ಇದ್ದಾರಲ್ಲ, ಇವರು ನಿಜವಾಗಿರ್ತಕ್ಕಂತಹ ಅಪರಾಧಿಗಳು ಎಂದು ಕಂಡು ಬರ್ತಾ ಇವೆ. ಬಸವಾದಿ ಶರಣರ ವಚನಗಳನ್ನು ಓದಿ ಆತ್ಮ ಅವಲೋಕನ ಮಾಡಿಕೊಂಡ ಬಳಿಕ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ನಮ್ಮದೇ ದೇಶದಲ್ಲಿ ಇದ್ದಾರೆ. ಅವರನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಬಸವಾದಿ ಶರಣರ ಅನುಭವ ಮಂಟಪದ ವಚನಗಳನ್ನು ಓದಿರಿ. 23 ಭಾಷೆಯಲ್ಲಿ ಸಿಗುತ್ತವೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಈ ಸತ್ಯದ
ವಿಚಾರಗಳು ಸರಿ ಎನಿಸಿದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಜನರ ಮನೆ ಮತ್ತು ಮನಗಳಿಗೆ ಮುಟ್ಟಿಸುವ ಕಾರ್ಯ ಮಾಡಿರಿ. ಮತ್ತು ಇನ್ನೊಂದು, ನಿಮ್ಮ ನಿಮ್ಮ ಗ್ರಾಮಗಳಲ್ಲಿಯೇ ಅನುಭವ ಮಂಟಪ, ಬಸವ ಮಂಟಪ, ಜಾತಿರಹಿತ ಸಮಾಜ ಕಟ್ಟುವ ಸಲುವಾಗಿ ಸ್ಥಾಪನೆ ಮಾಡಿಕೊಳ್ಳಿರಿ. ನಮ್ಮಿಂದ ಏನೇ ತಪ್ಪಾದರೂ ಕೂಡ ಅಲ್ಲಿ ವಚನಗಳ ಮೂಲಕ ನಾವು ಚಿಂತನೆ ಮಾಡಿ ನಾವು ಬದಲಾವಣೆ ಆಗಿಕೊಳ್ಳಲಿಕ್ಕೆ ಬರುತ್ತದೆ. ಆದ್ದರಿಂದ ಈ ಒಂದು ಬಸವಣ್ಣನವರ ವಚನದ ಮೂಲಕ ಅದರ ಭಾವಾರ್ಥವನ್ನು ಹಂಚಿಕೊಂಡಿದ್ದೇನೆ. ತಮ್ಮೆಲ್ಲರಿಗೂ ಬಸವ ಭೂಮಿ ಶರಣರ ನಾಡಿನಿಂದ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.